ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮ್ಮ ಮನೆಗೆ ಹೋಗಿದ್ದೀನಿ. ಅಮ್ಮ ಮನೆಯಲ್ಲಿ ಈರುಳ್ಳಿ ಗೊಜ್ಜು ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ, ಸಿಂಪಲ್ಲಾಗಿ ಮಾಡುವಂತಹ ಇದು ಈರುಳ್ಳಿ ಗೊಜ್ಜು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. 2 ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಏನು ಬೇಕಂದ್ರೆ ಈರುಳ್ಳಿ, ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಸಾಂಬಾರು ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ರಸ ಇಷ್ಟಿದ್ದರೆ ಬೇಗ ಆಗುವಂಥ ಈರುಳ್ಳಿ ಗೊಜ್ಜಿದು. ಯಾರು ಬೇಕಾದರೂ ಮಾಡಿ ತಿನ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಇದು ಚಪಾತಿಗೆ, ಪೂರಿಗೆ, ದೋಸೆ, ರೈಸು, ಮುದ್ದೆ ಎಲ್ಲಕ್ಕೂ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಎಲ್ಲ ಮಾಡ್ಕೊಳ್ಳೋಣ. ಫ್ರೈ ಎಲ್ಲ ಆದಮೇಲೆ ಸಾಂಬಾರು ಪೌಡರನ್ನು ಹೀಗೆ ಸೇರಿಸ್ಕೊತಾ ಇದ್ದೀನಿ. ನಾನು 1 ಸ್ಪೂನು ಸಾಂಬಾರು ಪೌಡರನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡಿಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಈಗ ನಾನು 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೆ. ಅದನ್ನ ಈಗ ಕಿವುಚ್ಕೊತಾ ಇದ್ದೀನಿ. ಕಿವುಚಿ ಇದು ಹುಣಸೆಹಣ್ಣು ರಸ ಕೂಡ ಅದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳಗೆಲ್ಲ ಮಾಡೋದು ಬೇಡ, ಗಟ್ಟಿಯಾಗಿ ಮಾಡೋ ಅಂಥದ್ದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಇಸ್ಕಿಟ್ಟಿರುವಂಥ ಹುಣಸೆಹಣ್ಣು ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡಿಕೊಂಡು ನೋಡ್ಕೊಬೇಕು ಎಷ್ಟು ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಡ್ತೀನಿ. ಮಿಕ್ಸ್ ಮಾಡಿ ಇಟ್ಮೇಲೆ ಇದಕ್ಕೆ ಇನ್ನೇನಾದರೂ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಏನಾದರೂ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಹಾಕ್ಕೊಬೋದು. ನಾನು ಏನೂ ಹಾಕ್ತಾಯಿಲ್ಲ, ಉಪ್ಪು ಖಾರ ಏನೂ ಮತ್ತೆ ಹಾಕ್ತಾಯಿಲ್ಲ. ಇಷ್ಟೇ ಸಾಕು ಅಂತ ಹೇಳಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು. ಇದು ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಘಮ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಆಸೆ ಆಗುತ್ತೆ. ಈಗ ರೆಡಿ ಆಗಿದೆ. ರೆಡಿ ಆದಮೇಲೆ ನಾನೀಗ ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಮಾಡಿಟ್ಟಿರುವಂಥ ಈರುಳ್ಳಿ ಗೊಜ್ಜೆಲ್ಲ ಒಂದು ಬಟ್ಲಿಗೆ ಹಾಕಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹೊದಿಸಿದ್ರೆ ಇನ್ನೇ ಈರುಳ್ಳಿ ಗೊಜ್ಜು ರೆಡಿ ಆಗಿದೆ. ನಾವು ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಮುದ್ದೆ, ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ನಾನು ನೋಡಿ ಮಾಡಿಟ್ಟಂಥ ಈರುಳ್ಳಿ ಗೊಜ್ಜು ಈ ಥರ ರೆಡಿಯಾಗಿದೆ. ಹೀಗೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದಿಸ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅಷ್ಟೇ ಟೇಸ್ಟಿಯಾಗಿತ್ತು. ನಮ್ಮಮ್ಮ ಹಾಗೆ ತುಂಬ ಇಷ್ಟ ಈರುಳ್ಳಿ ಗೊಜ್ಜು. ಅಮ್ಮಗೆ, ತಂಗಿಗೆ ಎಲ್ಲರಿಗೂ ತುಂಬ ಇಷ್ಟ. ಹಾಗಾಗಿ ಹೋದ್ಮೇಲೆ ಮನೇಲಿ ಮಾಡಿಕೊಟ್ಟಿದ್ದೆ ಅಮ್ಮವ್ರಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿದೆ ಅಂದ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಾಟರ್ಡೇ ಮಧ್ಯಾಹ್ನ ಆಗಿದೆ. ಈಗ ತಾನೇ ಊರಿಂದ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಮನೆಯಲ್ಲಿ. ನೋಡ್ತಿರ್ಬೋದು, ಈ ಗೋಡೆ ಎಲ್ಲನೂ ಮೇಲೆ ಇರುವಂಥ ರೂಮ್ ಇದು. ಬನ್ನಿ, ನನ್ನ ತಂಗಿ ಮಗಳ ನಾಳೆ ಫಂಕ್ಷನ್, ನಾನ್ ವೆಜ್ ಫಂಕ್ಷನ್ನು ಸೇಮ್ ನಾನ್ ವೆಜ್ ಫಂಕ್ಷನ್ ಮಾಡ್ತಾಯಿದ್ವಿ. ತಂಗಿ ಮಗುಗೆ ದೇವ್ರು ಮಾಡ್ತಾಯಿದ್ವಿ. ಅವಳ ಮಗುಗೆ ಈಗ 11 ತಿಂಗಳು. ಹಾಗಾಗಿ ನಾವು ಎಲ್ಲ ಬಂದಿದ್ವಿ. ಗೆಸ್ಟ್ ಎಲ್ಲ ಬರ್ತಾರೆ ಇನ್ನೇನು. ಹಾಗೆಯೇ ಭಟ್ರೆಲ್ಲ ಬಂದಿದ್ದಾರೆ. ಈಗ ವಿಡಿಯೋ ಫ್ರೆಂಡ್ಸ್, ಅಪ್ಪ ಅವ್ರು ಕೂಡ ರಾಗಿ ಮಾಡಿದ್ದಾರೆ. ನಾನು ಅಪ್ಪ ಅವ್ರದ್ದು ರಾಗಿ ಹೊಲ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ನಾನು ಹೋಗಲೇ ಇಲ್ಲ ಹೊಲದ ಹತ್ರ ಎಲ್ಲನೂ. ಬಂದರೆ ಇಲ್ಲೇ ಮನೆಯಲ್ಲೇ ಇದ್ಬಿಡ್ತಾಯಿದ್ವಿ. ಔಟ್ಸೈಡ್ ಎಲ್ಲ ಹೋಗೋ ಅಭ್ಯಾಸ ಇಲ್ಲ ಇಲ್ಲಿ. ಹಾಗಾಗಿ ಹೊಲದ ಹತ್ರ ಎಲ್ಲ ಹೋಗಲಿಲ್ಲ. ಈಗ ನೋಡಿ, ರಾಗಿ ಎಲ್ಲ ಹಾಕಿ ಮನೆಗೆ ಬಂದಿದೆ. ಮನೆಯಲ್ಲಿ ಮೋಲ್ಡ್ ಮೇಲೆ ಒಣಗಾಕಿದ್ವಿ. ನೋಡಿ, ಅಪ್ಪ ಅವರು ಮಾಡುವಂಥ ರಾಗಿ ಎಷ್ಟೊಂದು ಚೆನ್ನಾಗಿದೆ. ರಾಗಿ ನೋಡಿ, ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಈ ವರ್ಷ ಬೆಳೆದಿರುವಂಥ ರಾಗಿ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಪ ಅವರೆಲ್ಲ ತಗೊಬಂದು ಮೋಲ್ಡ್ ಮೇಲೆ ಹಾಕಿ ಒಣಗಿಸ್ತಾ ಇದ್ದಾರೆ. ಈಗ ಎಲ್ಲ ಹುಡ್ಡೆ ಹಾಕಬೇಕು ಅಂತೇಳಿ ಎಲ್ಲ ಎತ್ತಿಡ್ತಾ ಇದ್ದಾರೆ ತಂಗಿಯವರೆಲ್ಲನೂ. ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಅಪ್ಪ ನಮಗಿಂತ ಸ್ವಲ್ಪ ಜಾಸ್ತಿನೇ ಬೆಳೆದಿದ್ದಾರೆ ರಾಗಿ ಎಲ್ಲನೂ. ಹಾಗೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಪಾರಿವಾಳ ಬಂದು ರಾಗಿನ ತಿಂತಾಯಿತ್ತು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂದ್ಬಿಟ್ಟು. ಅಪ್ಪ ಮನೆ ಹತ್ರ ತುಂಬ ಪಾರಿವಾಳ ಎಲ್ಲ ಬರುತ್ತಾ ತಿನ್ನೋದಕ್ಕೆ ಏನಾದರೂ ಒಣಗಾಕಿರ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಹಾಗೆ ಅಕ್ಕ ಮಕ್ಕಳು ಬಂದರು. ಅಕ್ಕ ಬಂದಿಲ್ಲ, ಅಕ್ಕ ಮಕ್ಕಳು ಬಂದರು. ಅಕ್ಕ ಓಂ ಶಕ್ತಿ ಮನೆ ಹೋಗಿದ್ರು. ಆಗ ಮನೆಗೆ ಬಂದಮೇಲೆ ತಂಗಿಯವರೆಲ್ಲನೂ ಹೊಲದ ಹತ್ರ ಹೋಗಿದ್ರು. ದೇವಸ್ಥಾನ ಹತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತೇಳಿ. ದೇವಸ್ಥಾನ ಗುಡಿ ಕಟ್ಟಲಿಲ್ಲ, ನಾವು ಮರದ ಕೆಳಗಡೆ ಪೂಜೆ ಮಾಡೋವಂಥದ್ದು ಇಲ್ಲಿ. ಅದನ್ನು ತೋರಿಸ್ತೀನಿ ಈಗ. ಇದು ಬಂದು ನಮ್ಮದು ಹೊಲ. ನಾಳೆ ಪೆಂಡಲ್ ಹಾಕೋದಕ್ಕೆ ಅಂತೇಳಿ ಎಲ್ಲ ಇಲ್ಲಿ ಕ್ಲೀನ್ ಎಲ್ಲ ಮಾಡಿಟ್ಟಿದ್ದಾರೆ.
JCB ಕರೆಸಿ ರಾಗಿ ಚೆಲ್ಲಿದ್ರಲ್ವ, ಹಾಗಾಗಿ ರಾಗಿ ಎಲ್ಲ ಮಿಷಿನ್ ಇದು ಮಾಡಿ ಮನೆಗೆ ಬಂದಿದೆ ರಾಗಿ. ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಬಂದು ಹೈವೇ ರೋಡ್ ಆಗ್ತಾಯಿದೆ, ಹೊಲ್ದ ಹತ್ರ ಹೈವೇ ರೋಡ್ ಆಗ್ತಾಯಿದೆ, ಅದನ್ನು ತೋರಿಸ್ತಾ ಇದ್ದಾರೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೇ ನೋಡಿ ನಮ್ಮದು ಹೊಲ. ನಾಳೆ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅದು ನನ್ನ ತಂಗಿ ಮಾಡ್ಕೊಂಡು ಬಂದಿರೋಂಥ ವಿಡಿಯೋ ಇದು. ಅವ್ರು ಮಾಡ್ಕೊಂಡಂಥ ವಿಡಿಯೋನಲ್ಲಿ ನಾನೀಗ ತೋರಿಸ್ತಾ ಇರೋವಂಥದ್ದು. ಇದು ನಮ್ಮದು ಹೊಲ. ಇಲ್ಲೂ ಸುತ್ತ ಕಾಣುತ್ತಲ್ವ, ಇದೇ ನಮ್ಮದು ಹೊಲ. ಅಲ್ಲಿ ಕಾಣಿಸುವಂಥ ಮಾತಲ್ಲಿ ನಾವು ಪೂಜೆ ಮಾಡೋವಂಥದ್ದು. ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಏನು ಅಂತೇಳ್ಬಿಟ್ಟು. ನೋಡಿ ತಂಗಿ ಮಕ್ಕಳೆಲ್ಲ ಇಲ್ಲಿದ್ದಾರೆ. ನೀರು ತೊಗೊಂಡು ಬಂದು ಅಲ್ಲೆಲ್ಲ ಸಾರ್ಸೋಕ್ಕೆ ಅಂತೇಳಿ ಹೋಗಿರೋಂಥದ್ದು. ಇದೇ ನೋಡಿ ನಮ್ಮ ಮರ, ದೇವರು ಪೂಜೆ ಮಾಡ್ತೀವ ಮುನೇಶ್ವರ ಮಾಡೋವಂಥದ್ದು. ಇದು ತುಂಬಾ ಚಿಕ್ಕದಾಗಿತ್ತು. ತುಂಬ ವರ್ಷಗಳು ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಹೋಗ್ತಿರೋವಂಥ ಮರ ಇದು. ಅದು ಬೆಳೆದೇ ಇರಲಿಲ್ಲ. ಯಾಕೆ ಬೆಳೆದಿಲ್ಲ ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ಅಪ್ಪಗೆ ಹುಷಾರಿಲ್ಲದಾಗ ಹೇಳಿದ್ರು ಒಬ್ಬರು, ಇಲ್ಲಿ ನೀವು ಮುನೇಶ್ವರ ಮಾಡಿ ಅಂತೇಳ್ಬಿಟ್ಟು. ಆ ಗಿಡದ ಕೆಳಗಡೆ ನಾವು ಪೂಜೆ ಎಲ್ಲ ಮಾಡಿ ಮುನೇಶ್ವರಿಗೆ ಮಾಡಿ ಹೊಡೆದ್ಮೇಲೆ ನೋಡಿ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ. ಈಗ ತಂಗಿಯವರೆಲ್ಲನೂ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟು ಈಗ ಅವ್ರ ಮನೆಗೆ ಬರ್ತಾರೆ. ಯಾಕಂದರೆ ಬೆಳಗ್ಗೆ ಅಂದರೆ ಎಲ್ಲ ಕೆಲಸ ಮಾಡೋದಕ್ಕೆ ಆಗೋದಿಲ್ಲಲ್ವ, ಅದಕ್ಕೆ ಅಂತೇಳ್ಬಿಟ್ಟು. ಹೊಲ್ದ ಹತ್ರ ನೀರಿನ ಸೌಕರ್ಯ ಕಮ್ಮಿ, ನೀರು ಸೌಕರ್ಯ ಇಲ್ಲ. ಹಾಗಾಗಿ ಪಕ್ಕದ ತೋಟದ ಹತ್ರ ಹೋಗಿ ನೀರು ತೊಗೊಂಡ್ಬಂದು ಇಲ್ಲಿ ಸಾರಿಸಿ ಕ್ಲೀನ್ ಮಾಡಿರುವಂಥದ್ದು. ಪಾಪ ಅವಳು ಮಕ್ಕಳನ್ನ ಕರ್ಕೊಂಡು ಇವ್ರ ತಂಗಿ ಅವಳು ಇಬ್ಬರು ಸೇರಿ ಅಲ್ಲಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಈಗ ಕ್ಲೀನ್ ಮಾಡಿ ಎಲ್ಲ ಕೂತ್ಕೊಂಡಿದ್ದಾರೆ. ಯಾವ ಥರ ಮಾಡೋದಂತ ನೋಡಿ ನನ್ನ ತಂಗಿ ಹೇಳ್ತಿದ್ದಾಳೆ. ರಂಗೋಲಿ ಹಾಕಿದ್ದಾಯ್ತು, ನನ್ನ ತಂಗಿ ಇವಾಗ ವಿಡಿಯೋ ಮಾಡ್ತಾವಳೆ. ಹೊಲಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮನೆಗೆ ಬಂದರು. ಮನೆಗೆ ಬಂದಮೇಲೆ ನಾನು ಮೇಲೆ ಇದ್ನಲ್ವ, ಹಾಗಾಗಿ ಎಲ್ಲರೂ ಮೇಲೆ ಬಂದಿದ್ದಾರೆ. ನಾವು ಹಾಗೆ ಎಲ್ಲ ಊಟ ಮಾಡ್ತಾಯಿದ್ವಿ. ಹಾಗೆ ಅವಳು ಕೂಡ ಬಂದಳು. ಹೀಗೆ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ನಗೀತಾಯಿದ್ವಿ. ಏನು ನಾನು ರೆಡಿಯಾಗಿದ್ಯಾ ಹಾಗೆ ಅಂತ ಏನೋ ಹೇಳಿದ್ದಕ್ಕೆ, ನೋಡಿ ನಾನು ಈ ಥರ ಕಾಣ್ತಾ ಇದ್ದೀನಿ ಅಂಥೇಳಿ ಇದು ಮಾಡ್ತಾಯಿದ್ದಾರೆ. ಈಗ ನೋಡಿ ಮಗಳು ಸ್ಕೂಲಿಂದ ಬಂದಳು. ಇಲ್ಲಿ ತಂಗಿ ಮಗಳು ಹಾಗೆ ಅಕ್ಕನ ಮಗಳು ಎಲ್ಲ ಕೂತ್ಕೊಂಡು ಇಲ್ಲಿ ಹಿಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋಗೆ ಮತ್ತೆ ಸಿಗ್ತೀನಿ.